ಎಲ್ರಿಗೂ ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್, ಕಲಿಸು ಗುರುವೇ ಕಲಿಸು, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಪುಸ್ತಕ. ಒಂಥರ ಇದು ಹೆಂಗೆ ಅಂದರೆ, ನಾನು ಜರ್ನಿ ಮಾಡ್ಕೊಂಡು ಹೇಳ್ತಾ ಇರೋದು ನನಗೂ ಬೆಸ್ಟ್ ಟೀಚಿಂಗ್ ಆಗ್ತಾ ಇದೆ. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಲರ್ನಿಂಗ್ ನನಗೂ ಆಗ್ತಾ ಇದೆ. ಓದ್ತಾ ಇರೋ ಚಾಪ್ಟರ್ ಯಾವುದು ಅಂದರೆ ಮಗುವಿನ ಅಗೋಚರ ಪಾಟಿ ಚೀಲ, ಬ್ಯಾಗ್ ಪ್ಯಾಕ್. ನಮಗೆಲ್ಲ ಗೊತ್ತು, ಮಗು 2 ಬ್ಯಾಗ್ ಹಾಕೊಂಡು ಹೋಗುತ್ತೆ. ಒಂದು ಬ್ಯಾಗ್ ಹಾಕೊಂಡು ಹೋಗುತ್ತೆ. ಏನು ನೋಟ್ಬುಕ್ ಎಲ್ಲ ಇಟ್ಕೊಂಡಿರೋದು ಒಂದು ಬ್ಯಾಗು. ಅದು ಬಿಟ್ಟರೆ ಊಟದ ಬ್ಯಾಗು. ಅದು ಬಿಟ್ಟು ಕೂಡ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಒಂದು ಬ್ಯಾಗು ಮಗು ಹತ್ರ ಇದೆಯಂತ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಟಾಪಿಕ್ ನೋಡಿ. ನಮಗೆ ಕಾಣೋ ಬ್ಯಾಗು ಮಗು ಹತ್ರ ಇರೋ ಪುಸ್ತಕಗಳ ಬ್ಯಾಗು. ನಮಗೆ ಕಾಣಿಸ್ದೇ ಇರುವಂತಹ ಬ್ಯಾಗ್ ಯಾವುದು ಅಂದರೆ ಮಗು ಒಳಗಡೆ ಇರುವಂತಹ ಭಾವನೆಗಳ ಭಾರದ ಬ್ಯಾಗ್. ಮಗು ಒಳಗಡೆ ಇರುವಂತಹ ಎಮೋಷ್ನಲಿ ಏನೆಲ್ಲ ತುಂಬಿಕೊಂಡಿದೆ ಆ ಭಾರದ ಬ್ಯಾಗ್. ಅದಕ್ಕೇನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಯಾವ್ಯಾವ ಥರದ ಭಾರದ ಬ್ಯಾಗ್ ತುಂಬಿಕೊಂಡಿರ್ಬೋದು ಅಂದರೆ, ಆ ಮಗು ಮನೆಯಿಂದ ತರಗತಿಗೆ ಹೋಗಬೇಕಾದ್ರೆ ಕೆಲವೊಮ್ಮೆ ಸಣ್ಣ ಸಣ್ಣ ಗೆಲುವುಗಳನ್ನು ಇಟ್ಕೊಂಡಿರ್ಬೋದು, ಕೆಲವೊಮ್ಮೆ ಭಯಗಳನ್ನು ಇಟ್ಕೊಂಡಿರ್ಬೋದು, ಕೆಲವೊಮ್ಮೆ ಜಾಸ್ತಿ ನಿರೀಕ್ಷೆಗಳ ಭಾರ ಇಟ್ಕೊಂಡಿರ್ಬೋದು, ಕೆಲವೊಮ್ಮೆ ಪೋಷಕರಿಂದ ಒಂದು ಹಗ್ ತಗೊಂಡು ಖುಷಿಯಿಂದ ಬಂದಿದ್ರೆ, ಇನ್ನು ಕೆಲವು ಮಕ್ಕಳು ಪೋಷಕರ ನಡುವೆ ವಾದ ವಿವಾದಗಳನ್ನ ನೋಡ್ತಾ ಸ್ಕೂಲಿಗೆ ಬಂದಿರ್ತಾರೆ. ಕೆಲವು ಮಕ್ಕಳು ಎಲ್ಲರ ಜೊತೆಗೆ ಬೆಳೀತಾ ಇದ್ರೆ, ಇನ್ನು ಕೆಲವು ಮಕ್ಕಳು ಒಂಟಿತನವನ್ನ ಅನುಭವಿಸ್ತಾ ಇರ್ತಾರೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಅಗೋಚರ ಬ್ಯಾಗ್ ಯಾವುದು ಅಂತ ನಾವು ತಿಳ್ಕೊಬೇಕಾಗಿದೆ. ಅವರಿಗೆ ಗೊತ್ತಿಲ್ಲದೆ ಆಳವಾದ ವಿಷಯಗಳಲ್ಲಿ ಅವರು ಮುಳುಗಿ ಹೋಗಿರ್ತಾರೆ. ಅಂದರೆ ಮಕ್ಕಳುಗಳು ಅವ್ರಿಗೆ ಗೊತ್ತಿಲ್ಲದೆ ಯಾವುದೋ ವಿಚಾರದಲ್ಲಿ ಅವರು ಮುಳುಗಿ ಹೋಗಿರ್ತಾರೆ. ಅವುಗಳನ್ನು ವಿವರಿಸಕ್ಕೂ ಕೂಡ ಅವರಿಗೆ ಬರಲ್ಲ ಅಥವಾ ಅವರಿಗೆ ಗೊತ್ತಿಲ್ಲ. ಆದರೆ ಯಾರಾದರೂ ನಮ್ಮನ್ನ ಗಮನಿಸಲೆಂದು ಅವ್ರು ಯಾವಾಗಲೂ ಇಷ್ಟಪಡ್ತಾರೆ. ಮಕ್ಕಳು ಯಾವಾಗಲೂ ನನ್ನ ಕಡೆ ಒಂದು ಅಟೆನ್ಷನ್ ಕೊಡಬೇಕು ಅಂತ ಬಯಸ್ತಾ ಇರ್ತಾರೆ. ಮೇಲ್ನೋಟಕ್ಕೆ ಅವರು ಈ 2ನೇ ಬೆನ್ನು ಹೊರೆ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು, ಅವರ ಈ ಬ್ಯಾಗು ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು. ಆದರೆ ಹತ್ತಿರ ಕರೆದು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಆ ಮಕ್ಕಳ ಭಾವನೆಗಳು ನಮಗೆ ಅರ್ಥ ಆಗುತ್ತೆ. ಅವರ ಮೌನದಲ್ಲಿ, ಅವರ ವರ್ತನೆಯಲ್ಲಿ ನಾವು ಅವ್ರನ್ನ ಅರ್ಥ ಮಾಡ್ಕೋಬೋದು. ಹಾಗಿದ್ರೆ ಈ ಹೊರೆಯನ್ನ ಕೆಳಗಿಳಿಸೋಕೆ ಸಹಾಯ ಮಾಡುವಂತಹ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಈ ಒಂದು ಟಿಪ್ಸ್ನ ಹೇಳಿದ್ದಾರೆ. ಅಂದರೆ ಹೇಗೆ ನಾವು ಇದನ್ನ ಮಾಡಬೇಕು ಅಂತ. ಶಾಲೆಗೆ ಬಂದ ತಕ್ಷಣ ಒಬ್ಬ ಟೀಚರ್ ಏನು ಮಾಡಬೇಕು ಅಂದರೆ, ಏನಕ್ಕೆ ತಡವಾಗಿ ಬಂದೆ, ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ಯಾ, ಇವತ್ತಿನ ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದು ಮಾಡಿದ್ಯಾ, ಟೆಸ್ಟಿಗೆ ಪ್ರಿಪೇರ್ ಆಗಿದ್ದೀರಾ, ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಕ್ಲಾಸಿಗೆ ಬಂದ ತಕ್ಷಣ ಶುರು ಮಾಡೋದಕ್ಕೆ ಮುಂಚೆ ಮಕ್ಕಳನ್ನ ಅವ್ರ ಪ್ರೋಗ್ರೆಸ್ ರಿಪೋರ್ಟು, ಅವ್ರು ಹೋಮ್ವರ್ಕ್ ಮಾಡಿದಾರಾ, ಅವರು ಓದಿದಾರಾ, ಟೆಸ್ಟಿಗೆ ಪ್ರಿಪೇರ್ ಆಗಿದ್ದಾರಾ, ಶೂ ಕರೆಕ್ಟಾಗಿ ಹಾಕೊಂಡು ಬಂದಿದ್ದಾರಾ, ನೈಲ್ಸ್ ಎಲ್ಲ ಕರೆಕ್ಟಾಗಿ ಕಟ್ ಮಾಡಿದಾರಾ, ಯೂನಿಫಾರ್ಮ್ ಸರಿ ಇದೆಯಾ ಅಂತ ನೋಡೋಕೆ ಮೊದಲು ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕರು ಯಾರೆಲ್ಲ ಇದ್ದೀರಾ ಅಥವಾ ಸ್ಕೂಲ್ ಸಿಸ್ಟಮ್ ಏನು ಮಾಡಬೇಕು ಅಂದರೆ, ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆ ಕಣ್ಣುಗಳಲ್ಲಿ ಬೆಳಕಿದೆಯಾ, ಆ ಕಣ್ಣಲ್ಲಿ ಗಾಬರಿ ಇದೆಯಾ, ಆ ಕಣ್ಣಲ್ಲಿ ಭಯ ಇದೆಯಾ ಅಂತ ಗಮನಿಸ್ಬೇಕು. ಅಂದರೆ ವಾತಾವರಣ ಅಬ್ಸರ್ವ್ ಮಾಡಬೇಕು. ಇವತ್ತು ಕ್ಲಾಸ್ಗೆ ಹೋದ ತಕ್ಷಣ ಮಕ್ಕಳು ಯಾವ ಒಂದು ಭಾವನೆಯಲ್ಲಿದ್ದಾರೆ ಅಂತ. ಹತ್ತಿರ ಕರೆದು ಕೆಲವೊಂದು ಟೈಮು ತಲೆ ಸವರಿ ಏನಾಯಿತು ಅಂತ ಕೇಳಬೇಕು. ಅಥವಾ ಕ್ಲಾಸ್ ಶುರು ಮಾಡೋಕ್ಕೆ ಮುಂಚೆ ಮಕ್ಕಳ ಜೊತೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿ ಆಮೇಲೆ ನಾವು ನಮ್ಮ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಬೇಕು. ಖುಷಿಯಿಂದ ಮಗು ಮಾತನ್ನ ನಾವು ಕೇಳಿಸ್ಕೋಬೇಕು. ಬೇಗ ಹೇಳು ಅಂತ ಹೇಳ್ದೆ, ಸಾಧ್ಯವಾದರೆ ಮಾತಾಡುವಂಥ ಮಗುಗೆ ಮಾತಾಡೋಕ್ಕೆ ಬಿಡಬೇಕು. ಮನೆಯಿಂದ ಬೇಜಾರಾಗಿ ಬಂದಿದ್ರೆ, ಅವಮಾನವನ್ನು ಫೇಸ್ ಮಾಡಿದರೆ, ಮುಜುಗರನ ಅನುಭವಿಸ್ತಾ ಇದ್ರೆ, ಅವೆಲ್ಲದರ ಭಾರವನ್ನು ಕ್ಲಾಸ್ ಶುರು ಮಾಡೋಕ್ಕೆ ಮುಂಚೆ ಒಬ್ಬ ಶಿಕ್ಷಕರು ಇಳಿಸ್ಬೇಕು. ಅವರು ಮುಖ ಎತ್ತಿ ಶಿಕ್ಷಕರ ಜೊತೆ ಮಾತಾಡುವಂತಹ ಧೈರ್ಯವನ್ನ ಮಕ್ಕಳು ಬೆಳೆಸ್ಕೋಬೇಕಾಗತ್ತೆ. ಕೂದಲು ಏನಾದರೂ ಅವ್ರಿಗೆ ಬಟ್ಟೆ ಗಲೀಜಾಗಿದ್ರೆ, ಕೂದಲು ಏನಾದರೂ ಕೆದರಿದ್ರೆ ಅವ್ರನ್ನ ಗದರಿಸೋದ್ರ ಬದಲು ಏನಾಯ್ತು ಮನೆಯಲ್ಲಿ ಅಂತ ಕೇಳಬೇಕಾಗತ್ತೆ. ನೋಡೋಕೆ ಎಲ್ಲ ಸರಿ ಇದೆ ಅಂತ ಅನ್ಸಿದ್ರು ಕೂಡ ಏನೋ ಒಂದು ನಗು ಅವರಲ್ಲಿ ಮಿಸ್ ಆಗಿರುತ್ತೆ. ಅದನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಇವೆಲ್ಲವೂ ಕೂಡ ಗೋಚರ ಚೀಲ. ಹಾಗಾಗಿ ನಾವಿಲ್ಲಿ ನೋಡಬೇಕಾಗಿರೋದು ಪುಟ್ಟದನ್ನ ಮಕ್ಕಳಿಗೆ ವಿಜಯಗಳನ್ನು, ಮಕ್ಕಳ ಲೈಫಲ್ಲಿ ಆಗ್ತಾ ಇರೋ ಒಳ್ಳೊಳ್ಳೆದನ್ನ ಮಕ್ಕಳು ಹೇಳ್ಕೊಂಡು ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕಾಗಿದೆ.
ಆ ವೇದಿಕೆಯಲ್ಲಿ ಅವ್ರು ಹೇಳ್ಕೊಳ್ಳುವಂತ ಕೆಲವು ವಿಚಾರಗಳಿಗೆ ಬೆಂತಟ್ಟಬೇಕಾಗಿದೆ. ಸೊ ಈ ಕೆಲಸವನ್ನ ನೀವು ಮಾತ್ರ ಮಾಡಬಲ್ಲಿರಿ. ಅಂದ್ರೆ ಶಿಕ್ಷಕರು ಈ ಕೆಲಸನ ಚೆನ್ನಾಗಿ ಮಾಡ್ಬೋದು. ಯಾಕಂದ್ರೆ ಶಿಕ್ಷಕರು ಆ ಈ ರೆಸ್ಪಾನ್ಸಿಬಿಲಿಟಿ ಶಿಕ್ಷಕರದೇ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಈ ದಿನ ಶಾಲೆಯಲ್ಲಿರುವ ಒಂದು ಮಗುವಿನ ನಗುವಿಗೆ ನೀವು ಕಾರಣ ಆಗಿ, ಸೊ ನೀವೇ ದ ಬೆಸ್ಟ್ ಟೀಚರ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಮಗುವಿನ ನಗುವಿಗೆ ಕಾರಣವಾದ ಟೀಚರ್ಸೇ ಬೆಸ್ಟ್ ಟೀಚರ್ ಅನ್ನೋದು ಇಲ್ಲಿ ವಿರೂಪಾಕ್ಷ ದೇವರಮನೆ ಸರ್ ಹೇಳ್ತಾ ಇರೋದು. ಸೊ ಇದನ್ನ ಇನ್ನೊಂದು ಚೂರು ನಾನು ಕನ್ಕ್ಲೂಷನ್ ಮಾಡ್ಬಿಡ್ತೀನಿ. ಈಗ ನಾನೊಬ್ರು ಟೀಚರ್ ಅಂತ ಅನ್ಕೊಳ್ಳೋಣ. ನಾನು ಏನ್ ಮಾಡ್ಬೇಕು? ಕ್ಲಾಸಿಗೆ ಬರ್ತಾ ಇದ್ದಂಗೆ ಮಕ್ಕಳು ಫಸ್ಟ್ ಬರ್ತಿದ್ದಂಗೆ ನೀವು ಒಂದ್ಸಲ ನಿಮ್ಮ ಚೈಲ್ಡ್ಹುಡ್ಗೆ ಹೋಗಿ ಯೋಚನೆ ಮಾಡಿ. ನಾನು ಚೆನ್ನಾಗಿ ಓದ್ತಾ ಇರಲಿಲ್ಲ, ಸರಿಯಾಗಿ ಯೂನಿಫಾರ್ಮ್ ಅದೆಲ್ಲ ಓಕೆ, ನೈಲ್ಸ್ ಒಂದೊಂದು ದಿನ ಕಟ್ ಮಾಡ್ತಾ ಇರಲಿಲ್ಲ, ಒಂದೊಂದು ಟೈಮ್ ಪಾಲಿಶ್ ಆಗಿರ್ತಾ ಇರಲಿಲ್ಲ. ಸೊ ಲೈಕ್ ಏನೋ ಒಂದು ಇಶ್ಯೂಸ್ ನಡೆಯತ್ತಲ್ವಾ, ಭಯ ಇರುತ್ತೆ. ಹೋಮ್ವರ್ಕ್ ಬರ್ಕೊಂಡು ಹೋಗಿಲ್ಲ ಅಂದ್ರೆ, ಟೆಸ್ಟ್ಗೆ ಓದ್ಕೊಂಡಿಲ್ಲ ಅಂದ್ರೆ, ಯೂನಿಫಾರ್ಮ್ ಸರಿ ಇಲ್ಲ ಅಂದ್ರೆ, ಏನೋ ಕಾರಣದಿಂದ ಒಣಗಿರಲ್ಲ ಯೂನಿಫಾರ್ಮು, ಅಥವಾ ಮನೇಲಿ ಯಾವುದೋ ಒಂದು ಬ್ಯುಸಿಯಲ್ಲಿ ಅಮ್ಮನೋ ಯಾರು ಒಗ್ದಿರಲ್ಲ, ಏನೋ ನಡೆದಿರುತ್ತೆ. ಸೊ ಆ ಟೈಮಲ್ಲಿ ನಾವೇನು ಸಫರ್ ಆಗ್ತೀವಿ, ನಾವಿಲ್ಲಿ ನೋಡ್ಬೇಕಾಗಿರೋದು ಏನಂದ್ರೆ, ಮಗು ಒಂದು ಸ್ಕೂಲಿಗೆ ಬಂದ ತಕ್ಷಣ ಟೀಚರ್ಸ್ ಹೇಗಿರ್ಬೇಕು, ಅದೇ ಮಗು ಮನೆಗೆ ಬಂದ ತಕ್ಷಣ ಪೇರೆಂಟ್ಸ್ ಹೇಗಿರ್ಬೇಕು ಅಂತ ಸಿಂಪಲ್ ಆಗಿ ನೋಡೋಣ. ಸೊ ಸ್ಕೂಲಿಗೆ ಹೋಗ್ತಿದ್ದಂಗೆ ಫಸ್ಟ್ ಥಿಂಗ್ ಮಕ್ಕಳನ್ನ ನೋಡ್ತಿದ್ದಂಗೆ ಎಲ್ಲ ಹೇಗಿದ್ದೀರಾ, ಎಲ್ಲರೂ ಹ್ಯಾಪಿ ಆಗಿದ್ದೀರಾ, ಯಾರಾದರೂ ಬೇಜಾರಲ್ಲಿದ್ದೀರಾ, ಯಾರಾದರೂ ಭಯದಲ್ಲಿದ್ದೀರಾ, ಇವತ್ತಿನ ಕ್ಲಾಸ್ ಬಗ್ಗೆ ಯಾರಿಗಾದ್ರೂ ಯೋಚನೆ ಇದೆಯಾ, ಇವತ್ತಿನ ಕ್ಲಾಸ್ ಬಗ್ಗೆ ಯಾರಿಗಾದ್ರೂ ಏನು ನೆನ್ನೆ ಕೊಟ್ಟಿರೋ ಹೋಮ್ವರ್ಕ್ ಯಾರು ಮಾಡಿಲ್ಲ ಅವ್ರಿಗೇನಾದ್ರೂ ಭಯ ಇದೆಯಾ, ಏನಾದರೂ ಟೆಸ್ಟ್ಗೆ ಓದ್ಕೊಂಡಿಲ್ವಾ, ಏನಿದೆ ಒಂದು 5 ನಿಮಿಷ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣವಾ ಅಂತ ಮಾತಾಡಿಸ್ಬೇಕು. ಅವಾಗ ಅವರಿಗೆ ನನಗೆ ಭಯ ಇದೆ ಅಥವಾ ಸರಿಯಾಗಿ ಓದಿಲ್ಲ, ಹೋಮ್ವರ್ಕ್ ಮಾಡಿಲ್ಲ ಅಂದಾಗ ಶಿಕ್ಷೆ ಕೊಡೋದ್ರ ಬದಲು ಅವ್ರಿಗೆ ಏನು ಅರ್ಥ ಮಾಡಿಸ್ಬೋದು, ಅಥವಾ ಓದಕ್ಕೆ ಬಿಡೋದಾಗಿರ್ಬೋದು, ಅಥವಾ ಓದೋ ಹಾಗೆ ಪ್ರೇರಣೆ ಮಾಡೋದಾಗಿರ್ಬೋದು, ಅದಕ್ಕೇನಾದ್ರೂ ಒಂದು ಹೊಸ ಸಾಧ್ಯತೆಗಳನ್ನ ಸೃಷ್ಟಿ ಮಾಡಬೇಕು. ಹೀಗೆ ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅಷ್ಟೇ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಮ್ಮ ಮಾರ್ಕ್ಸ್ ತಗೊಂಡಾಗ ನಮಗೆ ಒಂದ್ಸಲ ಮುಜುಗರ ಆಗುತ್ತೆ. ಅವಾಗ ತಂತಾನೆ ಓದೋಕ್ಕೂ ಸ್ಟಾರ್ಟ್ ಮಾಡ್ತೀವಿ. ತುಂಬಾ ಶಿಕ್ಷೆ ಕೊಡ್ಬೇಕಾದ್ರೆ ಏನಾಗುತ್ತೆ, ನಮಗೆ ರಿಯಲೈಸೇಷನ್ ಆಗೋಕ್ಕೆ ಟೈಮೇ ಇರಲ್ಲ. ಟೀಚರ್ಸು ಹೊಡೆದ್ಬಿಡ್ತಾರೆ, ಹೊಡ್ಸ್ಕೊಂಡಲ್ಲ ಬಿಡು ಅಲ್ಲಿಗೆ ಮುಗೀತು ಅಂತ. ಅದೇ ನಾವೇನಾದ್ರೂ ರಿಯಲೈಸೇಷನ್ ಮಾಡಕ್ ಬಿಟ್ಟಾಗ ನಮ್ಮ ಮಿಸ್ಸು ನಮ್ಗೆ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಿದ್ದಾರೆ, ಈ ಸಬ್ಜೆಕ್ಟಲ್ಲಿ ನಾವು ಹಿಂಗೆ ತೆಗೆದ್ರೆ ಸರಿನಾ ಅದು ಅಂತ ಅನ್ಸ್ಬೇಕು ನಮ್ಮೊಳಗಡೆ. ಅದು ಸೆಲ್ಫ್ ರಿಯಲೈಸೇಷನ್ ಇಂದ ಮಕ್ಕಳು ಓದ್ತಾರೆ. ಆ ಥರ ಟೀಚರ್ಸ್ ನಾವು ಆಗಬೇಕು. ಅದೇ ಥರ ಸ್ಕೂಲಿಂದ ಮಕ್ಕಳು ಮನೆಗೆ ಬಂದ ತಕ್ಷಣ ಆಸ್ ಎ ಪೇರೆಂಟ್ಸ್ ನಾವು ಕೂಡ ಮಕ್ಕಳಿಗೆ ಬಾ ಡ್ರೆಸ್ ಚೇಂಜ್ ಮಾಡು, ಎತ್ತಿಡು, ಬುಕ್ ಸೈಡಿಗಿಡು, ಏನು ಕೈಕಾಲು ಮುಖ ತೊಳ್ಕೊಂಡ್ ಬಾ, ಇದನ್ನ ತಿನ್ನು, ಇದಾಗ್ತಿದ್ದಂಗೆ ಹೋಮ್ವರ್ಕ್ ತಗೋ, ಟ್ಯೂಷನ್ಗೆ ರೆಡಿ ಆಗು, ಪ್ರೆಷರ್ ಹಾಕೋದು ಬೇಡ, ಸ್ವಲ್ಪ ಥಿಂಕ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದೀರಾ ಅಂತ. ಮಕ್ಕಳು ಬರ್ತಾ ಇದ್ದಂಗೆನೆ ಒಂದು ಹಗ್ ಮಾಡಿ, ಇವಾಗ ಬಂದ್ಯಾ ಅಂತ ಕೇಳಿ, ಫ್ರೆಶ್ ಅಪ್ ಆಗು ಅಂತ ಹೇಳಿ, ಅವ್ರಿಗೆ ಟೈಮ್ ಬಿಡಿ. ಏನಾದರೂ ತಿಂತೀಯಮ್ಮ, ಅವ್ರಿಗೆ ಇಷ್ಟ ಆಗುವಂಥದ್ದು ಏನಾದರೂ ಕೊಡಿ, ಬಿಕಾಸ್ ಸ್ವಲ್ಪ ಸ್ಟ್ರೆಸ್ ಆರಾಮಾಗಲಿ, ಹೆಲ್ದಿ ಕೊಡಿ. ಸೊ ಕೊಟ್ಮೇಲೆ ಒಂದು ಸ್ವಲ್ಪ ಆಟ ಆಡ್ಕೊಂಡು ಬಾ ಅಂತಾನೋ, ಟಿವಿ ನೋಡು, ಒಂದು ಸ್ವಲ್ಪ ಟಿವಿ ನೋಡು ಅಂತಾನೋ, ಒಂದು ಸ್ವಲ್ಪ ಆಟ ಆಡ್ಕೊಂಡು ಬಾ ಅಂತಾನೋ, ಏನಾದರೂ ಒಂದು ಫ್ರೀ ಬಿಡಿಸಿ ಅವ್ರಿಗೆ. ಆಮೇಲೆ ನೀವು ಅವ್ರಿಗೆ ಹೋಮ್ವರ್ಕ್ ಮಾಡಕ್ಕೆ ಕೂತ್ರು ಕೂಡ ಒಂದು 10 ನಿಮಿಷ ಹೋಗಿ ಹೊರಗಡೆ ಒಂದು ವಾಕಿಂಗ್ ಹೋಗ್ಬಾ, ಅಥವಾ ಒಂದು 10 ನಿಮಿಷ ಟಿವಿ ನೋಡು, ಆಮೇಲೆ ಓದು ನೀನು ಅಂತ ನೀವು ಹೇಳಿ. ಮಕ್ಳಿಗದು ತುಂಬ ವಂಡರ್ ಅನ್ಸುತ್ತೆ, ಏನಪ್ಪ ನಮ್ಮ ಅಪ್ಪ ಅಮ್ಮ ಹಿಂಗೆ ಹೇಳ್ತಾ ಇದ್ದಾರಾ ಅಂತ. ಇವೆಲ್ಲವೂ ಕೂಡ ಮಕ್ಕಳಿಗೆ ನಮ್ಮನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಫೀಲ್ ಕೊಟ್ಬಿಟ್ರೆ ಮಕ್ಕಳು ನಮ್ಮ ಜೊತೆ ಮುಕ್ತವಾಗಿ ಇರ್ತಾರೆ. ಅದಕ್ಕೋಸ್ಕರ ಹಾಗಾಗಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಶಿಕ್ಷಣ ಅಂದ್ರೆ ಒಬ್ರು ಬದುಕಲ್ಲಿ ನಗುವನ್ನ ತರೋದೇ ನಿಜವಾದ ಶಿಕ್ಷಕರ ಕೆಲಸ. ನಮ್ಮ ಮಕ್ಕಳ ಮನಸ್ಸಲ್ಲಿ ನಗುನ ತರೋದೇ ಪೋಷಕರ ಕೆಲಸ ಕೂಡ ಅಲ್ವಾ. ಸೊ ಹಾಗಾಗಿ ಏನೆಲ್ಲ ಕಲಿಯೋದಿದೆ, ಏನ್ ಕಲ್ತ್ರಿ ಅಂತ ಕಮೆಂಟ್ ಹಾಕೋದ್ರ ಜೊತೆಗೆ ಇವತ್ತಿನ ಒಂದು ಅಫರ್ಮೇಷನ್ ಮಾಡೋಣ. ಇಡೀ ನಮ್ಮ ಜಗತ್ತಿನಲ್ಲಿ ಎಲ್ಲರೂ ಕೂಡ ಆಯ್ತಾ, ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಇಡೀ ನಮ್ಮ ಜಗತ್ತಿನಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ ಹಾಕಿ, ಅಂದ್ರೆ ಎಲ್ಲರೂ ಹ್ಯಾಪಿ ಆಗಿದ್ದಾರೆ, ನಮ್ಮ ಮಕ್ಕಳು ಹ್ಯಾಪಿ ಆಗಿದ್ದಾರೆ ಅಂತ. ಅಥವಾ ಇನ್ನೊಬ್ಬರ ನಗುವಿಗೆ ನಾನು ಕಾರಣ ಆಗ್ತೀನಿ ಅಂತ ಕಮೆಂಟ್ ಹಾಕ್ಬಿಡಿ. ಐ ಥಿಂಕ್ ಇದು ಬೆಸ್ಟ್ ಅನ್ಸುತ್ತೆ. ಇನ್ನೊಬ್ಬರ ನಗುವಿಗೆ ನಾನು ಕಾರಣ ಆಗ್ತೀನಿ ಅಂದ್ರೆ ಇನ್ನೊಬ್ಬರ ಭಾವನೆಗಳನ್ನ ಕೇಳಿಸ್ಕೊಳಕ್ಕೆ ನಾನು ರೆಡಿ ಇದ್ದೀನಿ ಅಂತ. ಇನ್ನೊಬ್ಬರ ನಗುವಿಗೆ ನಾನು ಕಾರಣ ಆಗ್ತೀನಿ ಅಂತ ಕಮೆಂಟ್ ಹಾಕಿ. ಸೊ ನೀವು ಆಸ್ ಎ ಪೇರೆಂಟ್ಸ್ ಆಗಿ ಏನ್ ಮಾಡ್ಬೇಕು, ನೀವು ಟೀಚರ್ ಆಗಿದ್ರೆ ಏನ್ ಮಾಡ್ಬೇಕು ನೀವು ಯೋಚನೆ ಮಾಡಿ. ಥ್ಯಾಂಕ್ ಯು.
ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.